ಹಿಡನ್ಸ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕಿತ್ತೂರಿನಲ್ಲಿ ಕುಡುಕರ ಹಾವಳಿಯಿಂದ ಬೇಸತ್ತ ನಿವಾಸಿಗಳು ಮದ್ಯದ ಅಂಗಡಿ ತೆರವುಗೊಳಿಸುವಂತೆ ಮಹಿಳೆಯರ ಪಟ್ಟು ಹಿಡಿದಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಬನ್ನಿ ಆ ಬಗ್ಗೆ ಒಂದು ಬ್ರೇಕಿಂಗ್ ಸ್ಟೋರಿಯನ್ನು ತೋರಿಸ್ತೇನೆ. ಕಿತ್ತೂರಿನಲ್ಲಿ ಕುಡುಕರ ಹಾವಳಿಯಿಂದ ಬೇಸತ್ತ ನಿವಾಸಿಗಳು ಮದ್ಯದ ಅಂಗಡಿ ತೆರವುಗೊಳಿಸುವಂತೆ ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ. ಸೋಮವಾರ ಪೇಟೆಯಲ್ಲಿನ ಬರ್ಗಳಿಂದ ನಿತ್ಯ ತಲೆನೋವು. ಸೋಮವಾರ ಪೇಟೆಯ ಬಾರುಗಳಿಂದ ನಿತ್ಯ ತಲೆನೋವಾಗಿದೆ. ವಿಷದ ಬಾಟಲಿಯನ್ನ ಹಿಡ್ಕೊಂಡು ಮಹಿಳೆಯರು ಅಬಕಾರಿ ಇಲಾಖೆ ವಿರುದ್ಧ ನಾರಿಮಣಿಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಪ್ರತಿಭಟನೆ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಶಾಸಕ ಬಾಬಾ ಸಾಹೇಬ್ ಪಾಟೀಲ ಭೇಟಿ ನೀಡಿದ್ರು. ಮದ್ಯದ ಅಂಗಡಿ ಸ್ಥಳಾಂತರ ಮಾಡುವಂತೆ ಅಬಕಾರಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ರು. ಬಟ್ ಆಗತ್ತಾ? ಹೊಸದಾಗಿ ಮದ್ಯದ ಅಂಗಡಿಗೆ ಅನುಮತಿ ನೀಡದಂತೆ ಅಧಿಕಾರಿಗೆ ಸೂಚನೆಯನ್ನ ನೀಡಿದ್ದಾರೆ. ದಟ್ಸ್ ಫೈನ್, ಅದು ನಡೆಯುತ್ತೆ. ಕಿತ್ತೂರಿನಲ್ಲಿ ಕುಡುಕರ ಹಾವಳಿಯಿಂದ ಬೇಸತ್ತ ನಿವಾಸಿಗಳು ಅನ್ನುವಂತಹ ಸ್ಟೋರಿ ಇದೀಗ ಬಂದಿರುವಂತಹದ್ದು. ಮದ್ಯದ ಅಂಗಡಿ ತೆರವುಗೊಳಿಸುವಂತೆ ಮಹಿಳೆಯರು ಪಟ್ಟು ಹಿಡಿದಿದ್ರು. ಸೋಮವಾರಪೇಟೆಯಲ್ಲಿರುವಂತಹ ಬಾರ್ಗಳಿಂದ ನಿತ್ಯ ತಲೆನೋವು ಪ್ರಾರಂಭ ಆಗಿದೆ. ನಿತ್ಯ ತಲೆನೋವು. ವಿಷದ ಬಾಟಲಿ ಹಿಡಿದುಕೊಂಡು ಪ್ರತಿಭಟನೆ ನಡೆಸಿದಂತಹ ಮಹಿಳೆಯರು. ಇನ್ನು ಅಬಕಾರಿ ಇಲಾಖೆ ವಿರುದ್ಧ ನಾರಿಮಣಿಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇತ್ತ ಪ್ರತಿಭಟನೆ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದಂತಹ ಶಾಸಕ ಬಾಬಾ ಸಾಹೇಬ್ ಮದ್ಯದ ಅಂಗಡಿ ಸ್ಥಳಾಂತರ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು. ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ಗಳಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳ ಮುಂದೆ ಮೊಕ್ಕಾಂ ಹೂಡಿರುವಂತಹ ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಅವರ ಹರ್ಚಾಟ ಕಿರ್ಚಾಟ ನೋಡಿದಂತಹ ಅಬಕಾರಿ ಅಧಿಕಾರಿಗಳು ಪೆಚ್ಚಾಗಿ ನಿಂತಿದ್ದು ಬೃಹತ್ ಪ್ರತಿಭಟನೆಯನ್ನೇ ಮಾಡಿದ್ದಾರೆ. ಪೆಂಡಾಲ್ ಗಿಂಡಾಲ್ ಎಲ್ಲ ಹಾಕೊಂಡು ನಮ್ ಗಂಡಂದಿರು ಹಾಳಾಗ್ತಾ ಇದ್ದಾರೆ, ನಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ, ಇನ್ನೊಂದು ಹೊಸ ಬಾರ್ ಬೇರೆ ಪರ್ಮಿಷನ್ ಕೊಟ್ಟಿದಿರಂತೆ, ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ, ಈ ರೀತಿಯಾಗಿ ಹೋರಾಟ ಮಾಡಿದ್ದಾರೆ. ಬನ್ನಿ ಅವ್ರು ಯಾವ ರೀತಿ ಹೋರಾಟ ಮಾಡ್ತಾ ಇದ್ರು, ಅಲ್ಲಿ ಸ್ಥಿತಿಗತಿ ಹೇಗಿತ್ತು ನೋಡ್ಕೊಂಡ್ ಬರೋಣ. ಅಂದ್ರೆ ಸ್ಥಳಾಂತರ ಮಾಡ್ರಂದ್ರೆ ಒಟ್ಟು ಇನ್ನೊಂದ್ ಕಡೆ ಹೋಗ್ಬೇಕು, ಒಟ್ಟು ನಿಮ್ ಊರಾಗಿರೋ ನೀವು ಶಾಂತವಾಗಿ ನೀವು ಕುತ್ಕೊಂಡಿದ್ದಕ್ಕ ನಾವೇನ ಇದನ್ ಮಾಡತ್ತಿಲ್ಲ. ಬೇರೆಯವ್ರ ತೊಂದರೆ ಆಗ್ಲಾರ್ದಂಗ ನೀವು ಕುತ್ಕೊಳ್ರಿ, ನೀವು ಪ್ರತಿಭಟನೆ ಮಾಡಿಲ್ಲ, ನಿಮ್ಮ ಹಕ್ಕ ಮಾಡ್ರಿ. ಆದ್ರ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು. ಆಯ್ತಮ್ಮ, ಈಗ ಎಕ್ಸೈಸ್ ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದಾರ, ಸಿಪಿಐ ಸಾಹೇಬ್ರು, ಅವ್ರ ಮೇಲೆ ಹೇಳ್ತಾರೆ. ಇಲ್ಲಿಂದ ಎಷ್ಟೊಂದಿದ್ರು ಇಲ್ಲಿಂದ ಅವ್ರು ಇದನ್ನ ತಕೊಂಡ್ ಅವ್ನ ಸಾಮಾನ್ ಅದ್ರ ಹಾಕಿದ್ರೆ ನಾವ್ ಮುಂದ್ ಗಾಡಿ ಹಾಕಿದ್ರೆ ನಾವ್ ಮುಂದ್ ಹೋಗಾರ್ರಿ. ಅಲ್ಲಿ ಮಟ ನಾವ್ ಇಲ್ಲಿಂದ ಹೇಳ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಇಲ್ಲೇ ಅದಾರ. ಒಂದ್ ಸ್ವಲ್ಪ ಬರಾಕಾಗಿಲ್ಲ ಅವ್ರಿಗೆ. ನಾವ್ 3 ದಿವಸ ಹೆಣ್ಮಕ್ಳು ಮಹಿಳಾ ಮಕ್ಕಳಿಗೆಲ್ಲ ಹೆಂಗ್ರಿ ಆಕಿ ಹೆಂಗ 15 ವರ್ಷದಿಂದ ನಾವ್ ಇದಕ್ಕಾಗಿ ಹೋರಾಟ ಮಾಡಕತ್ತ. ಅವ್ರಿಗೆ ಯಾರು ಹೇಳ್ತಾರ ಮನ್ಯಾಗ ವಯಸ್ಸಾದ ಅಪ್ಪಿ ಮಾವ ಎಲ್ಲಾದ್ರೂ ಹಾಕಿ ಹಿಡಿದಾರ್ರಿ. ಅವ್ರಿಗೆ ಯಾರು ಫಕ್ತ ನಾವು ಸಣ್ಣ ಸಣ್ಣ ಮಕ್ಕಳೆಲ್ಲ ಕುಡ್ಕುಡ್ ಸಾಯತಾರ್ರಿ ನಮ್ಮ ಮನ್ಯಾಗ. ಇಷ್ಟ ದಿನ ಆದ್ರೂ ಈಗ 15 ವರ್ಷದಿಂದ ಹೋರಾಟ ಮಾಡಿ ಬಂದ್ರಿ. ಸ್ಟೇ ನಾವ್ ಎಲ್ಲಾರು ಅಧಿಕಾರಿಗಳು ಇದ್ರ ಮಾಡಿರಿ, ಅದ್ರ ಮೇಲೆ ಸ್ಟೇ ಅಂತಂದ್ರಿ ಇವ್ರ ಹೋರಾಟ ಮಾಡಕಂದ್ರ ನಮಗ್ ಬೆಲೆ ಇಲ್ಲ. ಹೆಣ್ಮಕ್ಳಿಗಿಲ್ಲ ಇಷ್ಟೆಲ್ಲಾ ಸಂಸಾರ ಬಿಟ್ಟು ಬಂದ್ ಇಲ್ಲಿ ಕುಂತಿದ್ರಿ. ಇವ್ರಿಗೆ ಬರ್ತಾರು ಬರೇ ಹಾಗಾತು ನಾಳೆ ತೆಗಿತೇವಿ ನಾಡ್ದು
ನಾಡ್ದೈತಿವಿ ಬರೀ ಇದ ಹೇಳ್ತಾರ್ರಿ ಬರೀ ಸುಳ್ಳು ಆಶ್ವಾಸನೆ ಯಾರು ತಮ್ಮ ಹೆಸರಮ್ಮ? ಇಲ್ಲಿಂದ ಎಷ್ಟೊಂದಿದ್ರು ಇಲ್ಲಿಂದ ಅವ್ರು ಇದನ್ನ ತಕೊಂಡ್ ಅವ್ರ ಸಾಮಾನ್ ಅದ್ರ ಹಾಕಿದ್ರೆ ನಾವ್ ಮುಂದ್ ಗಾಡಿ ಹಾಕಿದ್ರೆ ನಾವ್ ಮುಂದ್ ಹೋಗಾರ್ರಿ ಅಲ್ಲಿ ಮಟ ನಾವ್ ಇಲ್ಲಿಂದ ಹೇಳುದ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಇಲ್ಲೇ ಅದಾರ ಒಂದ್ ಸ್ವಲ್ಪ ಬರಾಕಾಗಿಲ್ಲ ಅವ್ರಿಗೆ ನಾವ್ 3 ದಿವಸ ಹೆಣ್ಮಕ್ಳು ಮಹಿಳಾ ಮಕ್ಕಳ ಇಲಾಖೆ ಹೆಂಗ್ರಿ ಅವ್ರ ಆಕಿ ಹೆಂಗ 15 ವರ್ಷದಿಂದ ನಾವ್ ಇದಕ್ಕಾಗಿ ಹೋರಾಟ ಮಾಡಕತ್ತ ಅವ್ರಿಗೆ ಯಾರು ಮನ್ಯಾಗ ವಯಸ್ಸಾಗ ಅತ್ತೆ ಮಾವ ಎಲ್ಲಾದ್ರೂ ಹಾಕಿ ಹಿಡ್ದಾರ್ರಿ ಅವ್ರದ್ದು ಯಾರು ಮಾಡ್ತಾರ ಇಲ್ಲಿ ಫಕ್ತ ನಾವು ಸಣ್ಣ ಮಕ್ಕಳೆಲ್ಲ ಕುಡ್ಕುಡ್ ಸಾಯತಾರ್ರಿ ನಮ್ ಮನ್ಯಾಗ ಇಷ್ಟ ದಿನ ಆದ್ರೂ ಈಗ 15 ವರ್ಷದಿಂದ ಹೋರಾಟ ಮಾಡಿ ಬಂದ್ರಿ ಸ್ಟೇ ನಾವ್ ಎಲ್ಲಾರು ಅಧಿಕಾರಿಗಳು ಇದ್ರ ಮಾಡಿರ ಅದ್ರ ಮೇಲೆ ಸ್ಟೇ ಅಂತಂದ್ರಿ ಇವ್ರ ನಮಗ್ ಬೆಲೆ ಇಲ್ಲ ಹೆಣ್ಮಕ್ಳಿಗಿಲ್ಲ ಇಷ್ಟೆಲ್ಲಾ ಸಂಸಾರ ಬಿಟ್ಟು ಬಂದ್ ಇಲ್ಲಿ ಕುಂತಿದ್ರಿ ಇವ್ರಿಗೆ ಇವ್ರು ಬರ್ತಾರ ಬರೀ ಹಾಗಾತು ನಾಳೆ ತೆಗಿತೀವಿ ನಾಡ್ದು ತೆಗಿತೀವಿ ಬರೀ ಇದ ಹೇಳ್ತಾರ್ರಿ ಬರೀ ಸುಳ್ಳು ಆಶ್ವಾಸನೆ ಯಾರು ತಮ್ಮ ಹೆಸರಮ್ಮ? ಬಂದ್ ಮಾಡ್ಬೇಕು ಅಂತ ಬಹಳಷ್ಟು ಮಹಿಳೆಯರದಾತು ಇಲ್ಲಿದ್ದಂತ ರೆಸಿಡೆಂಟ್ಸ್ ಸುಮಾರು ಒಂದ್ 2-3 ವರ್ಷದಿಂದ ಹಂಗ ಮನೆಗೆ ಕೊಡೋದು ಅದರದ್ದೇ ಆದಂತ ನಿಯಮಗಳಿರ್ತಾವು ಅದ್ ಅನುಗುಣವಾಗಿ ಯಾವ್ದು ರೆಸ್ಪಾನ್ಸ್ ಸಿಗದೆ ಅವ್ರದಲ್ಲಿ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಾಗಿಯೂ ಕೂಡ ನಾವು ಲಾಸ್ಟ್ ಮಂತ್ MD ಜೊತೆ ಕಮಿಷನರ್ ಜೊತೆ ಮಾತಾಡಿದ್ರು ಕೂಡ ಅವ್ರು ಟೈಮ್ ಬೇಕು ಮಾಡಿಕೊಡ್ತಾರೆ ಬಟ್ ಅನಿವಾರ್ಯ ಪಬ್ಲಿಕ್ ಏನ್ ಕೇಳ್ತದೆ ಅದ್ರ ಸಲುವಾಗಿ ನಾವು ಇರಬೇಕಾಗತ್ತೆ ಸರ್ಕಾರದ ಅದು ಒಂದು ಭಾಗ ಸಮಾಜ ಇರ್ತಾ ಇತ್ತು ಯಾವ್ದೋ ಸಂಸ್ಥೆ ಅದು ಇಲ್ಲಿ ರೆಸಿಡೆನ್ಸಿಯಲ್ ಯಾವ್ದಾದ್ರು ಕಮರ್ಷಿಯಲ್ ಸರ್ 14 ವರ್ಷ ಬೇಕಾಗಿತ್ತ ಈ ತೀರ್ಮಾನ ತಗೊಳ್ಳಕ್ಕೆ ಅಂತ ಹೋದ್ ಸರ್ಕಾರಕ್ಕೆ? ನೋಡ್ರಿ ಆಯಾ ಕಾಲದ ಏನೇನ್ ಹಾಕಿರ್ತಾವ 14 ವರ್ಷ 1 ವರ್ಷ 1 ಮಿನಿಟ್ ಆ ಪ್ರಶ್ನೆ ಅಲ್ಲ ಅವತ್ತಿಗೆ ಅವ್ರಿಗೆ ಏನ್ ಅನ್ಸಿರಕ್ಕಿಲ್ಲ ಬಹುತೇಕ ಈ ಇದ್ದಂತ ಒಂದೊಂದು ಜನರಿಗೆ ಇವತ್ ಸಣ್ಣ ಮಕ್ಕಳು ವಯಸ್ಸಿಗೆ ಬಂದವು ಅವ್ರ ನಡವಳಿಕೆ ಬೇಡ ಇದ್ದಂತ ಓಣಿನ ಪರಿಸ್ಥಿತಿ ಸ್ವಲ್ಪ ಹಜಾರ್ಡಸ್ ಆದ್ರಿಂದ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಇದಾಗಿ ಅದನ್ನ ಬಂದ್ ಮಾಡಿಸ್ಬೇಕು ಅನ್ನೋ ಸ್ಥಿತಿ ಬಂದರು ಆ ಜನರ ಪರವಾಗಿ ನಾವು ಇರ್ಲೇಬೇಕು. ಸರ್ ಅವಾಗ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಮಹಿಳೆಯರು ಹೋರಾಟ ಮಾಡಿದ್ರು, ಈಗ ಕೇವಲ ಒಂದು MSL ತೆಗಿಯೋಕೆ ರೋಡಿಗೆ ಇಳಿಬೇಕಾ ಅಂತ ಮಹಿಳೆಯರು? ಅದೇನ್ ಅವಶ್ಯಕತೆ ಇಲ್ಲ, ಅದಕ್ಕೆ ರೆಸ್ಪಾಂಡ್ ಮಾಡಿ ಅದ್ರ ಇಚ್ಛಾಶಕ್ತಿ ಇರ್ಬೇಕು ಅವ್ರಿಗೆ. ಅವ್ರ ಅಳಲು ಬೇಡ, ಅವ್ರಿಗೆ ಅವ್ರಿಗೆ ಬೇಕಾದಂತ ಬೇಡಿಕೆ ನಾವು ಸಿಗಿಸುವಂತ ನಾವು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತೀವಿ. ಇಲಾಖೆ ಹಿಡಿವಿದ ಅಂತ ಸರ್ ಈ ಇದರಲ್ಲಿ ತೀರ್ಮಾನ ಹಿಡಿದಿಲ್ಲ. ಆಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಕೇಳಿದಲ್ಲಿ NOC ತಗೊಂಡ ಮಾಡಿರ್ತಾರ. ಬಟ್ ಆಗ ಹಿಂಗೆಲ್ಲ ಆಕತ್ತಂತ ಪಾಪ ಬಹುತೇಕ ಈ ಮಲ್ಲಿ ಜನರಿಗೂ ಅದ ಬಂದಿರೋದ ಬಂದ್ರೆ ಯಾರನ್ನು ಇಟ್ಕೊಳ್ಳೋದಲ್ಲ. ಅಲ್ಲಿ ಹಾವು ಐತಂದ್ರ ಉತ್ತಿನ 3 ಬಾಜು ಯಾವ ಮಕ್ಕಳದಲ್ಲ. ಬಟ್ ಈಗ ಬಂದೈತಂದಾಗ ಅದನ್ನ ಬಂದ್ ಮಾಡಿಸುವಂತ ಪ್ರಕ್ರಿಯೆ ಮಾಡ್ಬೇಕು. ಬಂದ್ ಅನ್ನೋಕ್ಕಿಂತ ಶಿಫ್ಟ್ ಈ ರೆಸಿಡೆನ್ಸಿಯಲ್ ಏರಿಯಾದಿಂದ ಯಾವ್ದಾರು ಕಮರ್ಷಿಯಲ್ ಏರಿಯಾಕ್ಕೆ ಶಿಫ್ಟ್ ಮಾಡ್ಬೇಕನ್ನುವಂಥದ್ದನ್ನ ಒಂದು ಬೇಡಿಕೆ. ಏನಂದ್ರು ಸರ್ ಪ್ರತಿಭಟನಾಕಾರರಿಗೆ ಮಹಿಳೆಯರು ಏನಂದ್ರು? ಅವ್ರೇನ್ ಬಂದಾಕ ಅವ್ರದೇನ್ ಬೇರೆ ಡಿಮಾಂಡ್ ಇಲ್ಲೇ ಇಲ್ಲ. ಈ ಓಣ್ಯಾಗಿಂದ ಈ MSL ಬಂದ್ ಆಗ್ಬೇಕು ಅನ್ನೋದು ಒಂದ ಅವ್ರದ್ದು. ಮತ್ ಬಂದ್ ಮಾಡ್ತಾವಂದ್ರ ಪಾಪ ಅವ್ರ ಎದ್ದು ಬಿಡ್ತಾರ. ಅವ್ರ ಅದನ್ನ ಮಾಡಿಸುವಂತ ಕೆಲಸ ಮಾಡ್ಬೇಕು. ಬಟ್ ಈ ಹೇಳಕ್ಕೆ ಶಾಸಕರು ಬರ್ಲಿ ಅಂತ ಹೇಳಿ ಕಾಯ್ತಾ ಇದ್ರು ಸರ್. ಬರ್ಲಿ ಅಂತ ಯಾಕಂದ್ರೆ ಇಲಾಖೆ ಅವ್ರ ಮೇಲೆ ಭರವಸೆ ಇಲ್ಲ, ನಮ್ಮ ಶಾಸಕರು ಬರ್ಲಿ ಅನ್ನೋದನ್ನ ಪಟ್ಟು ಹಿಡಿದಿದ್ರು. ಇರ್ಲಿ ಬಂದೇವಲ್ಲ ಇಲಾಖೆಯವರು ಪಾಪ ಅವ್ರ ಕೆಲಸ ಅವ್ರು ಮಾಡತ್ತಾರ. ಬಂದ ಅವ್ರಿಗೆ ಸ್ವಲ್ಪ ಏನ ಅವ್ರ ಜನಪ್ರತಿನಿಧಿ ಬಂದ್ ಅದನ್ನ ಮಾಡಿದ್ರೆ ಅದು ಸ್ವಲ್ಪ Mister